ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನನ್ನ 26ನೇ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಬಳಗ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ 40-45 ಜನ ಒಳ್ಳೆ ರಕ್ತ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ರಕ್ತ ಕೊಡುವುದು ಒಬ್ಬರ ಪ್ರಾಣ ಉಳಿಸುವುದು ಅಂತ ನಾನು ಹೇಳ್ಬೋದು. ಎಷ್ಟೋ ಬಡವ ಜನರಿಗೆ ರಕ್ತ ಎಲ್ಲಿಂದ ಸಿಗಬೇಕು, ಎಲ್ಲಿಂದ ಖರೀದಿ ಮಾಡಬೇಕು ಅಂತಂಬುದು ಗೊತ್ತಿರುವುದಿಲ್ಲ. ಅದಕ್ಕೆ ಇವತ್ತಿನ ದಿವಸ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವೇನು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಬಡವರಿಗೆ ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತೆ ಅಂತಂಬ ನನ್ನ ನಂಬಿಕೆ ಇದೆ. ಅದಕ್ಕೆ ನಾನು ನಮ್ಮ ವೈದ್ಯರಿಗೆ, DH ಅವರಿಗೆ, ಎಲ್ಲ ಸರ್ಕಾರಿ ಯಾರ್ಯಾರು ವೈದ್ಯರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಯಾರ್ಯಾರು ನರ್ಸ್ ಇದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ, ಹಾಗೂ ನಮ್ಮ ಬಳಗದಿಂದ ಯಾರ್ಯಾರು ಆಯೋಜನೆ ಮಾಡಿದ್ದಾರೆ, ಯಾರ್ಯಾರ ರಕ್ತವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನನ್ನ ಕೋಟಿ ಧನ್ಯವಾದಗಳನ್ನು ನಾನು ಹೇಳುತ್ತೇನೆ. ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಜಿ ಅವರ 26ನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಸಾಗರ್ ಖಂಡ್ರೆ ಅವರ ಅಭಿಮಾನದ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಯುವ ಚೈತನ್ಯ ನಾಯಕರು ಮತ್ತೆಲ್ಲರಿಗೂ ಆದರ್ಶರು ಆಗಿರ್ತಕ್ಕಂಥ ಒಬ್ಬ ಸಮಾಜ ಸೇವಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸಾಹೇಬರು ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವವರಿಗೆ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ಉಪಸ್ಥಿತರು ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಇಲ್ಲಿ ಉಪಸ್ಥಿತರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನೀವೇನು ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀರಾ, ನನ್ನ ಹುಟ್ಟುಹಬ್ಬ ಪ್ರಯುಕ್ತ ನನಗೆ ಭಾಳ ಸಂತೋಷವಾಗಿದೆ, ಭಾಳ ಖುಷಿಯಾಗಿದೆ. ಭಾಳ ಒಳ್ಳೆ ರೀತಿಯಲ್ಲಿ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಾವು ಲಾಸ್ಟ್ ಟೈಮ್ ರಕ್ತದಾನ ಶಿಬಿರ ಮಾಡಿದಾಗ ಹೋದ ವರ್ಷ ನಾವು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ನಿಮಿತ್ತ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು 425 ನಾವು ರಕ್ತದಾನ ಮಾಡಿ ನಾವು ಇಡೀ ಜಿಲ್ಲೆಯಲ್ಲೇ ನಾವು ಎಲ್ಲಕ್ಕಿಂತ ಹೆಚ್ಚಿನ ರಕ್ತದಾನ ಮಾಡಿದ್ವಿ. ಹಣ್ಣುಗಳು ಕೊಡ್ಲತ್ತಾರ ತಗೋರಿ. ನಾಳೀಗ ನಮ್ಮ ಹುಟ್ಟಹಬ್ಬ ಇದ್ದ ಸಲಕ್ಕಿಂದು ಬಳಗ ವತಿಯಿಂದ ಹಣ್ಣುಗಳು ಕೊಡ್ಲತ್ತಾರ, ತಗೋರಿ. ಆಯ್ತು, ಆರಾಮ್ ಮಾಡ್ರಿ. ಹಣ್ಣುಗಳು ಕೊಡ್ಲತ್ತಾರ, ತಗೋರಿ. ಈ ದಿವಸ ಏನು ನಮ್ಮದು ಸಾಗರ್ ಖಂಡ್ರೆ ಸರ್ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತಿನ ರಕ್ತದಾನ ಶಿಬಿರ ಇಟ್ಕೊಂಡಿದ್ರು. ಅವರು ಬಳಗ ವತಿಗೆ ಮೊದಲೇ ತುಂಬ ಧನ್ಯವಾದ ಅಂತ ಹೇಳ್ತೀನಿ. ನನಗೆ ಕರೆ ಮಾಡಿದ್ರು ಅವರು, ಹಿಂಗೆ ನಮ್ಮದು ಸಾಗರ್ ಸರ್ದವ್ರದ್ದು ಬಳಗ ವತಿಯಿಂದ ರಕ್ತದಾನ ಸರ್ ಬರ್ರಿ ಅಂತಂದಿರಂಗೆ ಫಸ್ಟ್ ನಾನೇ ಕೊಡ್ತೀನಿ ಅಂತಂದರೆ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟಿಗೆ ರಾಜಕಾರಣದಲ್ಲಿ ಒಯ್ಲಿ ಅಂತ ಹೇಳಿ ನಾ ಮತ್ತೊಂದು ಸರ್ತಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಮಾತು ಜೈ